ನಮಸ್ಕಾರ ಎಲ್ಲರಿಗೂ ಕೂಡ. ನಾನು ನಿಮ್ಮ ಶಂಭು ಪಟೇಲ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಏಕೆ ನಾನು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ BBA ವಾಯ್ಸ್ನಲ್ಲಿ ಈ ಒಂದು ಬಿಲ್ ಬಗ್ಗೆ, ಸಂಸತ್ನಲ್ಲಿ ನಿನ್ನೆ ನಡೆದಂಥ ಒಂದು ಬಿಲ್ ಬಗ್ಗೆ ನಾನು ಏಕೆ ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಯೂಟ್ಯೂಬಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಕ್ರಾಂತಿಪುರ ಬಸವಣ್ಣನವರು, 12ನೇ ಶತಮಾನದ ಮಹಾನ್ ಮಾನವತಾವಾದಿಯವರು, ಪ್ರಪ್ರಥಮ ಈ ವಿಶ್ವದಲ್ಲೇ ಒಂದು ಪಾರ್ಲಿಮೆಂಟ್ ರಚನಾಕರ್ತರಾದಂತಹ ಬಸವಣ್ಣವರು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟದ್ದನ್ನು ನಾವು ಗಮನಿಸಿದ್ದೀವಿ. ಅದೇ ಥರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಇವತ್ತೇನು 75 ವರ್ಷದ ನಂತರ, ಸ್ವತಂತ್ರದ ಪೂರ್ವದ ನಂತರ 75 ವರ್ಷದ ನಂತರ ಒಂದು ದಿಕ್ಕಿನಲ್ಲಿ ಎಲ್ಲರೂ ಕೂಡ ನಾವು ಯೋಚನೆ ಮಾಡ್ತಿದ್ವಿ, ಒಂದು ನನಸಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಒಂದು ಸಂವಿಧಾನದ ದಿಕ್ಕಿನಲ್ಲಿ ಅಂತ. ನಿನ್ನೆ ಈ ಬಿಲ್ಲನ್ನು ಈ ರಾಷ್ಟ್ರದ ವಿರೋಧ ಪಕ್ಷಗಳು ಬಹಳ ಕಠಿಣವಾಗಿ ವಿರೋಧಿಸಿದ್ರು ಬಂಧುಗಳು. ಅವರು ಮತ್ತು ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಆ ವಿಪಕ್ಷಗಳ ನಾಯಕರುಗಳು ಕೆಲವು ಒಂದು ಉದಾಹರಣೆಗಳನ್ನು ಕೊಟ್ಟರು. ಯಾವ್ಯಾವ ಥರ ಅಂತಂತಂದರೆ, ನಾವು ಮಹಿಳಾ ಮೀಸಲಾತಿಯನ್ನು ಒಪ್ಕೊಳ್ತಿದ್ವಿ, ಆದರೆ ಕ್ಷೇತ್ರದ ಮರು ವಿಂಗಡಣೆ ಮತ್ತು ಕ್ಷೇತ್ರದ ವಿಂಗಡಣೆ ಈ ಬಿಲ್ಲು ಕೂಡ ಅದರಲ್ಲಿತ್ತು. ಅಂದರೆ ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ಎರಡೂ ಕೂಡ, ಮಹಿಳಾ ರಿಸರ್ವೇಷನ್ ಇವೆರಡೂ ಇರೋದ್ರಿಂದ ನಾವು ವಿರೋಧಿಸಿದ್ದೀವಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಹಿಳಾ ಮೀಸಲಾತಿಯನ್ನು ಒಂದನ್ನೇ ತಂದಿದ್ದರೆ ನಾವು ಒಂದು ರೀತಿ ಸಪೋರ್ಟ್ ಮಾಡ್ತಿದ್ವಿ ಅನ್ನೋ ರೀತಿಯಲ್ಲಿ ತಾಕಕಾಳಿಗೋ ಅಥವಾ ಎಡಬಿಡಿಂಗಿ ಉತ್ತರಗಳು ಅಥವಾ ಅವರ ಆಶ್ಲೇಷಿತವಾದಂಥ ವಿಚಾರಗಳು ಅಥವಾ ಲೇಜಿನೋ ಗೊತ್ತಿಲ್ಲ. ಆದರೆ ನಾನು ಬಹಳ ಪ್ರತಿಕಾರವಾಗಿ ಇದನ್ನು ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅಲ್ಲ ಸ್ವಾಮಿ, ಇದಕ್ಕೆ ಭಾಳ ಸಿಂಪಲ್ ಉತ್ತರ, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಲ್ಲೂ ಕೂಡ ಇದಕ್ಕೆ ಉದಾಹರಣೆ ಜೊತೆಗೆ ಉತ್ತರ ಇದೆ. ಹೇಗೆ ಅಂತಂದರೆ, ಉದಾಹರಣೆಗೆ ನರೇಂದ್ರ ಮೋದಿಯವರು ಇಂದಿನ ಸರ್ಕಾರ ಇವತ್ತಿನ ಸರ್ಕಾರ ನಿನ್ನೆ ಏನು ಬಿಲ್ ಮಂಡನೆ ಮಾಡ್ತೋ, ಅಕಸ್ಮಾತ್ ಬರೀ ಮಹಿಳಾ ಮೀಸಲಾತಿ ತಂದಿದ್ರೆ ಏನಾಗ್ತಿತ್ತು, ಬರೀ ಡಿಲಿಮಿಟೇಷನ್ ತಂದಿದ್ರೆ ಏನಾಗಿತ್ತು, ಇವೆರಡಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಫಸ್ಟು ಈಗ ಉದಾಹರಣೆಗೆ 224 ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿದೆ. ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳು 224 ಇದೆ. ಇಲ್ಲಿ ಬರೀ ಕ್ಷೇತ್ರ ಮರು ವಿಂಗಡಣೆ ಬಿಲ್ಲು ಒಂದನ್ನೇ ತಂದಿದ್ರೆ, ಈಗ ಉದಾಹರಣೆಗೆ ವರುಣ ಕ್ಷೇತ್ರ ಇದೆ. ವರುಣ ಕ್ಷೇತ್ರ 2 ಆದರೆ ಪ್ರಬಲ್ಯರು ಮತ್ತು ಹಣ ಇಟ್ಟಿರೋರು ಅಂದರೆ ಸಿದ್ದರಾಮಯ್ಯನಂತೆಯವರು, ಸಿದ್ದರಾಮಯ್ಯನ ಮೊಮ್ಮಗ, ಸಿದ್ದರಾಮಯ್ಯನ ಮಗ, ಈ ರೀತಿ ಎಸ್ ಸಿ ಮಾದೇವಪ್ಪನ ಮಕ್ಕಳು, ಈ ಥರ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿ ಯಡಿಯೂರಪ್ಪನ ಮಗ, ಯಡಿಯೂರಪ್ಪನ ಇನ್ನೊಬ್ಬನ ಮಗ ರಾಘವೇಂದ್ರನ ಮಗ, ಈ ರೀತಿ ಬರೀ ಮರುಕ್ಷೇತ್ರ ವಿಂಗಡಣೆಗಳಾಗಿದ್ದರೆ ಈ ರೀತಿ ಆಗ್ಬಿಡ್ತಿತ್ತು ಪ್ರಾಬ್ಲಮ್ಮು, ಸರಿನಾ? ಅದೇ ಥರ ಬರೀ ಮಹಿಳಾ ಮೀಸಲಾತಿ ಒಂದೇ ಬಿಲ್ ತಂದಿದ್ರೆ ಯಾವ ರೀತಿ ಆಗ್ತಿತ್ತು ಅಂತಂದರೆ, ಈಗ ಉದಾಹರಣೆಗೆ 224 ವಿಧಾನಸಭಾ ಕ್ಷೇತ್ರ, ಒಂದೊಂದುವಲ್ಲಿ ಒಂದು ಬಿಲ್ಲು ಮಹಿಳಾ ಮೀಸಲಾತಿ ಒಂದನ್ನೇ ತಂದಿದ್ರೆ, ಆವಾಗ ಈಗ ಉದಾಹರಣೆಗೆ ಎಸ್ ಸಿ ಮಾದೇವಪ್ಪನವ್ರ ಕ್ಷೇತ್ರ ಟಿ ನರಸೀಪುರ, ಅದು ಮಹಿಳಾ ಮೀಸಲಾತಿ ಆಗಿದ್ದರೆ ಅವ್ರ ಹೆಂಡ್ತಿನೋ ಅವ್ರ ಸೊಸೆನೋ ಅವ್ರ ಮಗಳೋ ನಿಂತ್ಕೊಳ್ತಾಳೆ. ಅದೇ ಥರ ಶಿಕಾರಿಪುರದಲ್ಲಿ ಯಡಿಯೂರಪ್ಪನ ಮಗನೋ, ಯಡಿಯೂರಪ್ಪನ ಸೊಸೆನೋ, ಯಡಿಯೂರಪ್ಪನವರ ಹೆಣ್ಮಕ್ಳು ಯಾರೋ ಒಬ್ಬರು ಬಂದು ನಿಂತ್ಕೊಳ್ತಾರೆ ಬರೀ ಮಹಿಳಾ ಮೀಸಲಾತಿ ಹಾಕ್ಬಿಟ್ರೆ, ಸರಿನಾ? ಅದೇ ಥರ ಕುಮಾರಸ್ವಾಮಿಯವರು ಎಲ್ಲ ಪಕ್ಷಗಳನ್ನು ಸೇರಿ ನಾನು ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ಇವತ್ತು ಈ ರಾಷ್ಟ್ರದ ವಿರೋಧ ಪಕ್ಷಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಇನ್ಕ್ಲೂಡಿಂಗ್ ಆಲ್ ವಿರೋಧ ಪಕ್ಷಗಳು ವಿರೋಧಿಸಿದ್ದಾವೆ. ಇವರು ಯಾಕೆ ಈ ರೀತಿಯ ಒಂದು ಥರ್ಡ್ ಕ್ಲಾಸ್ ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ನಾನು ಜನರ ಮುಂದೆ ಬಿಚ್ಚಿಡಲಿಕ್ಕೆ ಬಂದಿರತಕ್ಕಂಥದ್ದು. ಬಂಧುಗಳೇ, ಈ ಬಿಲ್ಲಲ್ಲಿ ನರೇಂದ್ರ ಮೋದಿಯವರು ತಂದಂಥ ಈ ಬಿಲ್ಲಲ್ಲಿ ಏನು ಮರುಕ್ಷೇತ್ರ ವಿಂಗಡಣೆ ಅಂದರೆ ಡಿಲಿಮಿಟೇಷನ್ ಮತ್ತು ಮಹಿಳಾ ರಿಸರ್ವೇಷನ್, ವುಮೆನ್ಸ್ ರಿಸರ್ವೇಷನ್ ಇವೆರಡನ್ನೂ ಒಟ್ಟಿಗೆ ಪಾಸ್ ಆಗಿದ್ದರೆ ಎಷ್ಟು ಅನುಕೂಲತೆ ಆಗಿರತಕ್ಕಂಥದ್ದು ಅನ್ನೋದನ್ನು ಈಗ ಬರ್ತೀನಿ, ಉದಾಹರಣೆಗಳನ್ನ ಕೊಟ್ಟಾಗಿದೆ ನಿಮಗೆ. ಬಂಧುಗಳೇ, ಈಗ ಉದಾಹರಣೆಗೆ 224 ಕ್ಷೇತ್ರ ನಮ್ಮ ಕರ್ನಾಟಕ ಇದೆ. ಆ ಕರ್ನಾಟಕದಲ್ಲಿ 224 ಕ್ಷೇತ್ರ ಮರು ವಿಂಗಡಣೆ ಆದಾಗ ಸುಮಾರು ಹೆಚ್ಚು ಕ್ಷೇತ್ರಗಳಾಗಿ ವಿಂಗಡಣೆ ಆಗ್ತದೆ. ಆವಾಗ ಮತ್ತು ಕ್ಷೇತ್ರಗಳು ವಿಂಗಡಣೆ ಆದಾಗ ಕೆಲವು ಹೋಬಳಿಗಳು ಅದಲು ಬದಲು ಆಗ್ತದೆ, ಕೆಲವು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ಆಗ ಹಳೆಯ ಅಭ್ಯರ್ಥಿಗಳು ಅಪ್ಪಾಕದ ಹಾಲದ ಮರದ ಥರ ಒಂದೇ ಕಡೆ ಗೂಟ ಹೊಡ್ಕೊಂಡು ಕುಂತಿರ್ತಾರಲ್ಲ, ಖರ್ಗೆ ಥರ, ಯಡಿಯೂರಪ್ಪನ ಮಗನ ಥರ, ಕುಮಾರಸ್ವಾಮಿಯವ್ರ ಥರ, ಈ ಥರ ಹಲವಾರು ರಾಜಕಾರಣಿಗಳು ಉದಾಹರಣೆ ಕೊಡಬೇಕಾಗತ್ತೆ. ಉದಾಹರಣೆಗೋಸ್ಕರ ಅವ್ರ ಹೆಸರುಗಳನ್ನ ಹೇಳ್ತಾ ಇದ್ದೀನಿ. ಇವರೆಲ್ಲರ ಥರ ಅವರವರೇ ಗೂಟ ಹೊಡ್ಕೊಂಡು ಕುಂತಿರ್ತಾರೆ. ಮರುಕ್ಷೇತ್ರ ವಿಂಗಡಣೆ ಆದಾಗ ಇಮಿಡಿಯೇಟ್ಲಿ ಕ್ಷೇತ್ರಗಳು ದಿಕ್ಕಾಪಾಲಾಗಿ, ಉದಾಹರಣೆಗೆ ನಮ್ಮದು ಸಂತೆಮಳ್ಳಿ ಕ್ಷೇತ್ರ 2000, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. 2004ರಲ್ಲಿ ಸಂತೆಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಓಟಲ್ಲಿ AR ಕೃಷ್ಣಮೂರ್ತಿ ಅವರು ಸೋತರು. ಅಲ್ಲಿ ಧ್ರುವನಾರಾಯಣ ಅವರು ಆಯ್ಕೆ ಆದರು. ಪುನಃ 2008ರಲ್ಲಿ ಮರುಕ್ಷೇತ್ರ ವಿಂಗಡಣೆ ಆಯಿತು. ಆವಾಗ ಧ್ರುವನಾರಾಯಣ ಯಾವುದೋ ಕ್ಷೇತ್ರ,
AR ಕೃಷ್ಣಮೂರ್ತಿ ಯಾವುದೋ ಕ್ಷೇತ್ರ ಮತ್ತು ನಮ್ಮ ಕ್ಷೇತ್ರ ಸಂತೆಮಳ್ಳಿ ಕ್ಷೇತ್ರ ವಿಂಗಡಣೆಯಾಗಿ ವರ್ಣಕ್ಕೆ ಸೇರಿಕೊಳ್ತು, ಚಾಮರಾಜನಗರಕ್ಕೆ ಸೇರಿಕೊಳ್ತು, ನಂಜನಗೂಡಿಗೆ ಸೇರಿಕೊಳ್ತು. ಆವಾಗ ಹೊಸ ಪ್ರತಿಭೆಗಳು, ಹೊಸ ವ್ಯಕ್ತಿಗಳಿಗೆ ಅವಕಾಶ ಸಿಕ್ತು MLAಗೆ. ಆ ರೀತಿಯಲ್ಲಿ ಡಿಲಿಮಿಟೇಷನ್ ಆಗಿದ್ದರೆ ಹೊಸ ವ್ಯಕ್ತಿಗಳಿಗೆ ಅವಕಾಶ ಆಗ್ತಿತ್ತು. ಕಾರ್ಯಕರ್ತ, ಎಲ್ಲ ಪಕ್ಷದ ಕಾರ್ಯಕರ್ತರಿದ್ದಾರಲ್ಲ, ಪಾಂಪ್ಲೆಟ್ಸ್ ಇಟ್ಕೊಂಡು ಒಳ್ಳೊಳ್ಳೆ ಭಾಷಣಕಾರರಾಗಿ, ಒಳ್ಳೊಳ್ಳೆ ವಿಚಾರವಂತರಾಗಿ, ಈ ಗಮಾಡ್ಗಳು, ಕೆಲವರು ಗಮಾಡ್ಗಳಿರ್ತಾರೆ ನೋಡಿ MLAಗಳಾಗ್ಬಿಟ್ಟು, ಅವ್ರಿಗೇನು ಮಾತಾಡೋಕ್ಕೆ ಬರಲ್ಲ, ಗುಲಾಮರುಗಳ ಥರ. ಅಪ್ಪ ಹಾಕದ, ಅಪ್ಪ ದುಡ್ಡಿಟ್ಟಿದ್ದೆ, ನಾನು MLA ಆಗ್ಬಿಟ್ಟಿದ್ದೆ, ನಮ್ಮ ದೊಡ್ಡಪ್ಪ ದುಡ್ಡಿಟ್ಟಿದ್ದೆ, MLA ಆಗ್ಬಿಟ್ಟಿದ್ದೆ, ನಮ್ಮ ತಾತ MLA ಆಗಿದ್ದೆ, ನಮ್ಮ ಅಪ್ಪನ MLA ಆಗಿದ್ದೆ, ನಾನು MLA ಆಗ್ಬಿಟ್ಟಿದ್ದೀನಿ ಅನ್ಕೊಂಡು ಕುಂತ್ಕೊಂಡಿರಲ್ಲ, ಜಾಕ್ಟ ಹೊಡ್ಕೊಂಡು ಅಪ್ಪ ಹಾಕದ ಅಲ್ಲಿ ಮರತ್ತರ. ಆ ರೀತಿ ಇರ್ತಕ್ಕಂಥ ನಾಮರ್ದರುಗಳಿಗೆ ಒಳ್ಳೆ ಅವಕಾಶ ಇತ್ತು. ಮರುಕ್ಷೇತ್ರ ವಿಂಗಡಣೆ ಆಗಿದ್ದರೆ ಸರಿಯಾದ ಪಾಠವನ್ನು ಕಲಿಸ್ಬೋದಾಗಿತ್ತು. ಇದ್ರ ಜೊತೆಗೆ ಮಹಿಳಾ ಮೀಸಲಾತಿ ಬಂದಿದ್ದರೆ, ಈಗ ಉದಾಹರಣೆಗೆ ವರ್ಣ ಕ್ಷೇತ್ರದ MLA ಇದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವರು ಮರುಕ್ಷೇತ್ರ ವಿಂಗಡಣೆ ಆಗದೇ ಬರೀ ಮಹಿಳಾ ಮೀಸಲಾತಿ ಬಿಲ್ ಆಗ್ಬಿಟ್ಟಿದ್ರೆ ಅವ್ರ ಹೆಂಡ್ತಿನೋ ಅವ್ರ ಸೊಸೆನೋ ಈ ರೀತಿ ನಿಂತ್ಕೊಬಿಡ್ತಾರೆ. ಅದೇ ಮರುಕ್ಷೇತ್ರ ವಿಂಗಡಣೆ ಆದ ತಕ್ಷಣ ಯಾರೋ ಒಬ್ಬರು ಹೊಸ ಕಾರ್ಯಕರ್ತೆ ಉಟ್ಕೊಳ್ತಾರೆ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ. ಅದರ ಜೊತೆಗೆ ಮರುಕ್ಷೇತ್ರ ವಿಂಗಡಣೆ ಜೊತೆಗೆ ಹಲವಾರು ಕ್ಷೇತ್ರಗಳು ಹೆಚ್ಚಾಗೋದ್ರಿಂದ ಕ್ಷೇತ್ರಗಳ ವಿಂಗಡಣೆಯಲ್ಲಿ ಹಳ್ಳಿಗಳು ಬೇರೆ ಬೇರೆ ಕಡೆ, ಹೋಬಳಿಗಳು ಬೇರೆ ಬೇರೆ ಕಡೆ, ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬೇರೆ ಬೇರೆ ಕಡೆ, ಹೋಬಳಿಗಳು ಬೇರೆ ಬೇರೆ ಕಡೆ, ಎಲ್ಲ ಕಡೆ ಆಗೋದ್ರಿಂದ ಭಾಳ ವಿಶೇಷವಾಗಿ ಈ ಬಿಲ್ಲು 2 ರೀತಿ ಅನುಕೂಲತೆ ಆಗ್ತಿತ್ತು. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ವಿಪಕ್ಷಗಳು ಇದನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡೋಗಿ ಒಟ್ಟಾರೆ ಇದನ್ನು ಪಾಸ್ ಮಾಡಬೇಕಾಗಿತ್ತು. ಒಟ್ಟಾರೆ ಇದನ್ನು ಫೇಲ್ ಮಾಡಿರ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ತಲೆ ತಗ್ಗಿಸುವಂಥ ಕೆಲಸ, ಪ್ರತಿಯೊಬ್ಬ ನಾರಿಗೆ ಅವಮಾನಕರವಾದಂಥ ಸಂಗತಿ. ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರದ ವಿಪಕ್ಷಗಳು ಇದಕ್ಕೆ ಬೆಲೆ ತರಬೇಕಾಗ್ತದೆ. ಇದಕ್ಕೆ ನಿಜವಾಗ್ಲೂ ಕೂಡ ಸತ್ಯವಾದಂಥ ವಿಚಾರ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ತಕ್ಕ ಪಾಠವನ್ನು ಪ್ರತಿಯೊಬ್ಬ ಮಹಿಳೆಯರು, ಈ ಭಾರತದ ಮಹಾನ್ ಶಕ್ತಿ, ನಾರಿ, ಗಂಗೆ, ತುಂಗೆ, ಜಲ, ಭೂಮಿ ಪ್ರತಿಯೊಂದು ಅವರೇನೆ, ಅವರೆಲ್ಲರೂ ಕೂಡ ಒಂದು ಹೆಣ್ಣಿನ ಶಕ್ತಿಯ ಮಹತ್ವ, ಅವರೆಲ್ಲರೂ ಕೂಡ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ವಿಪಕ್ಷಗಳಿಗೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದನ್ನು ನಾನು BBA ವಾಯ್ಸ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸಾಧ್ಯವಾದಷ್ಟು. ಯಾಕೆಂದರೆ ಇದನ್ನು ಭಾಳ ಹಳ್ಳಿಯ ಸೊಗಡಿನಲ್ಲಿ ವಿಚಾರವಂತಿಕೆಯಲ್ಲಿ ಇದನ್ನು ತಿಳಿಸಿರ್ತಿದ್ದೀನಿ. ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಲ್ಲ ಅಂತಂದರೆ ಬೇಡ ಅಂತಲೂ ಹಾಕ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಶುಭರಾತ್ರಿ.